ಎಷ್ಟೋ ದೇಶಗಳು ಭಾರತದಲ್ಲಿರುವಂತಹ ಸಂಸ್ಕೃತಿನ ಕಿತ್ತಾಕೋ ಕೆಲಸ ಮಾಡ್ತಾ ಇದೆ. ಈವನ್ ಭಾರತಕ್ಕೆ ಎಷ್ಟೋ ಜನ ದಾಳಿ ಮಾಡಿದ್ರು, ದೇವಸ್ಥಾನಗಳನ್ನ ಒಡೆದಾಕೋದ್ರು, ಮಂತ್ರ ಹೇಳೋರು ಬಾಯಿಗೆ ಸೀಸ ಎಲ್ಲ ಕಾಯಿಸುವುದ್ರು, ಕಿವಿಗಳನ್ನ ಕುಯ್ದಾಕಿದ್ರು, ನಾಲ್ಗೆ ಕಟ್ ಮಾಡಿದ್ರು, ಏನೇ ಮಾಡಿದ್ರು ನಮ್ಮ ಮನಸ್ಸಲ್ಲಿರುವಂತ ನಂಬಿಕೆಯನ್ನ ಕಿತ್ಕೊಳ್ಳೋದಕ್ಕಾಗಲಿಲ್ಲ. मुझे इस जड़ को ढूंढने में क्या है उसकी जड़। एक समय अखंड भारत के नाम से प्रसिद्ध इस देश को विश्व विजेता अलेक्जेंडर जैसा इंसान भी जीत नहीं पाया। वो केवल एक मुट्ठी मिट्टी लेकर वापस चला गया। हमारे देश को हिला देने वाले चंगेज खान जैसे बलशाली को भी वहां की मिट्टी पर पैर भी नहीं रखने दिया। कहां से आती है शक्ति? धोखे से गद्दारों की मदद लेकर किसी तरह उस देश में घुसने वाले तुर्क और गोरों ने हजारों साल तक वहां राज किया। उनके शासन में वेद पढ़ने वालों की जबानें काटी गई, पुराण सुनने पर कान में शीशे डाले गए, भगवान को पूजने पर गले काटे गए, मंदिरों को गिराया गया, मूर्तियों को तोड़ा गया, जो मिला सब लूट लिया। अनगिनत लोग, अनगिनत घाव, फिर भी अपने अस्तित्व को बचाकर आज भी दुनिया की आंखों में आंखें डालकर खड़ा है वो देश। ऐसी शक्ति कहां से? वो शक्ति है उनका भगवान पर विश्वास। भगवान? यस, भारतीय लोग भगवान को इतना मानते हैं कि बच्चे के पैदा होते ही नाल काटकर भगवान से बांध देते हैं, भगवान का नाम रखते हैं, कहते हैं भगवान तुम्हारे साथ है। तरक्की हुई तो भगवान की कृपा है, और अगर मर गए तो भगवान को प्यारे हो गए। उनकी खुशियां भी भगवान की देन और दुख भी भगवान की मर्जी। यही कारण है कि भारतीयों में साहस बहुत है। कुछ भी हो जाए पर भगवान उनके साथ है, ये ताकत है उनकी। तो अब करना क्या है? उनके विश्वास को तोड़ना है, उनके सीने में बसे भगवान को रांधना है। ಇಲ್ಲೊಂದು ಮಾತು ಹೇಳಿದ್ರು, ಭಾರತೀಯರಲ್ಲಿ ಇಲ್ಲಿ ತನಕ ಏನೇ ಮಾಡಿದ್ರು ಭಾರತನ ಗೆಲ್ಲೋದಕ್ಕೆ ಎಷ್ಟೋ ಜನರು ಗೆಲ್ಲಾಗಲಿಲ್ಲ. ಕಡೆ ಮೊಘಲರು ಬಂದ್ರು, ಬ್ರಿಟಿಷ್ ಅವ್ರು ಬಂದ್ರು, ಯಾರು ಬಂದ್ರು ಭಾರತನ ಆಳಿದ್ರ ಹೊರ್ತು ಭಾರತನ ವಶಪಡಿಸ್ಕೊಂಡು ಪರ್ಮನೆಂಟ್ ಆಗಿ ಇರೋದಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಭಾರತದಲ್ಲಿರುವಂತ ಒಂದು ನಂಬಿಕೆ, ವಿಶ್ವಾಸ, ಅದೇ ಭಗವಂತ. ಏನೇ ಆಗ್ಲಿ ನಮ್ಮನ್ನ ಅವ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇವತ್ತು ಭಾರತೀಯರನ್ನ ಕಾಪಾಡ್ತಾ ಇದೆ. ಇದೊಂದು ಫಿಲಂ ಸೀನ್ ಆಗಿರ್ಬೋದು, ಬಟ್ ಆದ್ರೆ ಅದು ಇವತ್ತು ಜನರ ಮನಸ್ಸಲ್ಲೇ ಉಳ್ಕೊಂಡಿರೋದು. ಅವರು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, ಜೈನ್ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಬಟ್ ಎಲ್ಲರೂ ಬಿಲೀವ್ ಮಾಡೋದು ಒಂದೇ, ನಮ್ಗೇನೇ ಆದ್ರೂ ಭಗವಂತ ಇದಾನ್ ಬಿಡಪ್ಪ ಅಂತ ಒಂದು ನಂಬಿಕೆ ಇದೆಯಲ್ಲ, ಅದು ಭಾರತನ ಕಾಯ್ತಾ ಇದೆ ಇವತ್ತು ಕೂಡ. ಆ ನಂಬಿಕೆ ಇಲ್ಲ ಅಂದ್ರೆ ಇವತ್ತು ಭಾರತ ಯಾರ್ದೋ ಪಾಲಾಗಿ ಹೋಗಿರ್ತಾ ಇತ್ತೇನೋ, ಹರ್ಕೊಂಡು ಪೀಸ್ ಮಾಡ್ಕೊಂಡು ತಿಂದ್ಬಿಟ್ಟಿರೋರೇನೋ ಭಾರತನ. ಆ ನಂಬಿಕೆಯಿಂದ ಇವತ್ತು ಒಗ್ಗಟ್ಟಾಗಿ ಬದುಕ್ತಾ ಇದೆ ಭಾರತ. ಬಟ್ ಅದನ್ನ ಹೊಡೆದಾಕೋ ಜನ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವನ್ ಚೈನಾ ಪ್ರಯತ್ನ ಮಾಡ್ತಾ ಇದೆ, ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ, ಈ ಕಡೆ ಬೇರೆ ಬೇರೆ ದೇಶಗಳು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಆ ನಂಬಿಕೆ ಇವತ್ತು ಹಾಗೆ ಉಳಿಸ್ಕೊಂಡಿದೆ ಒಗ್ಗಟ್ಟನ್ನ. ಅದನ್ನೇ ಈ ಸಿನಿಮಾ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ರೆ. ಕೆಲವಷ್ಟು ಸಿನಿಮಾಗಳು ನಮಗೆ ದಾರಿ ತೋರಿಸುತ್ತೆ, ಹೌದು, ಜೀವನದ ಮೌಲ್ಯ ತಿಳಿಸುತ್ತೆ, ಹೌದು, ಅಂತ ಸಿನಿಮಾಗಳು ಇಲ್ಲ. ಇದರಲ್ಲಿ ಒಂದು ಮಾತನ್ನ ಅದನ್ನೇ ಹೇಳಿದ್ದವರು, ಮಗು ಹುಟ್ಟಿದ್ರೆ ಸಾಕು ಅದಕ್ಕೆ ಅರ್ಕೆ ಕಟ್ಕೊಳ್ತಾರೆ, ಅದ್ರ ಕಾಲಿಗೆ ಕಪ್ಪು ದಾರ ಕಟ್ಟೋದ್ರಿಂದ ಹಿಡಿದು ಎಲ್ಲ ಭಗವಂತನ ಕೃಪೆ ಅಂತಾರೆ. ಒಬ್ಬ ಮನುಷ್ಯ ಸತ್ತೋದ್ರೆ ಭಗವಂತನಿಗೆ ಇಷ್ಟ ಆದ್ನೇನೋ ಅದಕ್ಕೆ ಕರ್ಕೊಂಡ್ಬಿಟ್ಟ ಅಂತಾರೆ. ಓವರ್ ಆಲ್ ಆಗಿ ಒಂದು ಬಿಲೀವ್, ಆ ನಂಬಿಕೆ ಅನ್ನೋದ್ರ ಮೇಲೆ ಇವತ್ತು ಭಾರತ ಸ್ವತಂತ್ರವಾಗಿ ಸ್ಟ್ರಾಂಗ್ ಆಗಿ ನಿಂತಿದೆ. ಯಾವತ್ತು ಅದನ್ನ ಕಳ್ಕೊಳ್ಳುತ್ತೋ ಆ ನಂಬಿಕೆಯನ್ನ ಕಿತ್ಕೊಂಡಿದ್ದಿನ ಭಾರತ ಸರ್ವನಾಶ ಆಗುತ್ತೆ. ಇದು ಸತ್ಯನೇ. ಆ ನಂಬಿಕೆ ಕಿತ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇದ್ದಾವೆ ಎಷ್ಟೋ ದೇಶಗಳು. ಭಾರತದಲ್ಲಿರುವಂತಹ ಸಂಸ್ಕೃತಿನ ಕಿತ್ತಾಕೋ ಕೆಲಸ ಮಾಡ್ತಾ ಇದೆ. ಈವನ್ ಭಾರತಕ್ಕೆ ಎಷ್ಟೋ ಜನ ದಾಳಿ ಮಾಡಿದ್ರು, ದೇವಸ್ಥಾನಗಳನ್ನ ಒಡೆದಾಕೋದ್ರು, ಮಂತ್ರ ಹೇಳೋರು ಬಾಯಿಗೆ ಸೀಸ ಎಲ್ಲ ಕಾಯಿಸುವುದ್ರು, ಕಿವಿಗಳನ್ನ ಕುಯ್ದಾಕಿದ್ರು, ನಾಲ್ಗೆ ಕಟ್ ಮಾಡಿದ್ರು, ಏನೇ ಮಾಡಿದ್ರು ನಮ್ಮ ಮನಸ್ಸಲ್ಲಿರುವಂತ ನಂಬಿಕೆಯನ್ನ ಕಿತ್ಕೊಳ್ಳೋದಕ್ಕಾಗಲಿಲ್ಲ. ಒಂದು ಮಗು ಹುಟ್ಟು ಅಂದ್ರೆ ಆಟೋಮೆಟಿಕಲಿ ಆ ರಕ್ತದಲ್ಲಿ ಆ ನಂಬಿಕೆ ಅನ್ನೋದು
ಬಂದ್ಬಿಡ್ತಾ ಇದೆ. ನಾನು ಅದೇ ಹೇಳಿದ್ದು, ಜಾತಿ ಮತ ಅದು ಯಾವ್ದಾದ್ರು ಇಟ್ಕೊಳ್ಳಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಬಟ್ ಎಲ್ಲೋ ಒಂದು ಮೂಲೆನಲ್ಲಾದ್ರೂ ನಾಸ್ತಿಕರೇ ಆಗೋಗ್ಲಪ್ಪ, ಆದ್ರೆ ಎಲ್ಲೋ ಒಂದು ಮೂಲೆನಲ್ಲಾದ್ರೂ ಒಂದು ನಂಬಿಕೆ ಅನ್ನೋದಿದೆಯಲ್ಲ, ಆ ನಂಬಿಕೆ ಅನ್ನೋದೇ ಒಂದು ಶಕ್ತಿ ತುಂಬ್ತಾ ಇದೆ ಅನ್ನೋದು ಇದರಲ್ಲಿ ತಿಳಿಸ್ತಾ ಇರೋದು. ಹೌದು, ಇವತ್ತು ನೀವು ಯಾರನ್ನಾದ್ರೂ ನೋಡೋಗಿ ಭಾರತೀಯರಲ್ಲಿ ಅವರಲ್ಲಿ ಒಂದು ನಂಬಿಕೆ ಅನ್ನೋದೇನಿದೆಯಲ್ಲ ಅದು ಶಕ್ತಿ ತುಂಬುತ್ತೆ. ಎಷ್ಟೇ ಕಷ್ಟ ಬಂದ್ರು ಅಯ್ಯೋ ಬಿಡಪ್ಪ ಭಗವಂತ ನೋಡ್ಕೊಳ್ತಾನೆ, ತಿನ್ನೋದಕ್ಕೆ ಅನ್ನ ಕೊಡೋದಿಲ್ವಾ ಅಂತ ಬದುಕೋರೆ ಎಷ್ಟು ಜನ ಇದ್ದಾರೆ. ನೀವು ಬೇರೆ ದೇಶಕ್ಕೆ ಹೋಗಿ ಬದುಕ್ತೀನಿ ಅಂದ್ರೆ ತುಂಬಾ ಕಷ್ಟ ಇದೆ. ಎಷ್ಟೋ ದೇಶಗಳಲ್ಲಿ ಅವ್ರವ್ರ ಮಾಂಸನ ಅವರೇ ಕಿತ್ಕೊಂಡು ತಿಂದು ಬದುಕುವಂತ ಕಾಲ ಆಗೋಗ್ಬಿಟ್ಟಿದೆ. ಇವನ್ ಆಫ್ರಿಕನ್ ಕಂಟ್ರಿಗಳೆಲ್ಲ ಸಿಕ್ಕಿದ ಪ್ರಾಣಿಗಳನ್ನೆಲ್ಲ ಕಿತ್ಕೊಂಡು ತಿಂದು ಬದುಕ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ಬದುಕ್ತಾ ಇದೀವಿ. ಒಬ್ಬ ಮನುಷ್ಯ ದುಡಿದು 10 ಜನ ಸಾಕುವಷ್ಟು ಸಮೃದ್ಧಿಯಿಂದ ಕೂಡಿದೆ ಅಂದ್ರೆ ಒಂದು ನಂಬಿಕೆ. ಆ ನಂಬಿಕೆಯನ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ನಂಬಿಕೆ ಇರೋ ತನಕ ಭಾರತ ಸೇಫ್ ಅಂತ ತಿಳಿಸು ಒಂದು ಕತೆ. ಈ ಕತೆ ಅಲ್ಲ, ರಿಯಾಲಿಟಿ ಬೇಸ್ಡ್ ಫಿಲಮ್ಸ್ ಅಷ್ಟೇ ಇದೆಲ್ಲ ಕೂಡ. ಆದ್ರೂ ಆ ನಂಬಿಕೆ ಅನ್ನೋದು ಯಾವ ಕಡೆಯಿಂದ ಬರ್ತಾ ಇದೆಯೋ, ಹೇಗೆ ಬರ್ತಾ ಇದೆಯೋ ಅದೊಂದು ಚಮತ್ಕಾರ ಅಂತಾನೆ ನಂಬಿದ್ದಾರೆ. ಅದು ಭಾರತೀಯರ ರಕ್ತದಲ್ಲಿ ಕೂಡೋಗಿದೆ. ಇವನ್ ಇಂಡೋನೇಷಿಯಾದ ಪ್ರೆಸಿಡೆಂಟ್ ಕೂಡ ಹೇಳ್ಬಿಟ್ರು ಭಾರತೀಯರ DNA ನಮ್ಮ ರಕ್ತದಲ್ಲಿದೆ. ಈ ಕಡೆ ಆಫ್ಘಾನಿಸ್ತಾನ ಅವ್ರು ಹೇಳ್ಬಿಟ್ರು ಭಾರತೀಯರ ರಕ್ತ ನಮ್ಮಲ್ಲಿದೆ ಅಂತ. ಅಂದ್ರೆ ಭಾರತದ ಶಕ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಾ ಕೂಡ ಸಮೃದ್ಧಿಯಿಂದ ಕೂಡಿರುತ್ತೆ ದೇಶಗಳು ಅನ್ನೋದು ಒಂದು ನಂಬಿಕೆ ಇದೆ. ಭಾರತದ ಅಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಮುಂದೆನೂ ಕಾಪಾಡುತ್ತೆ. ನಂಬೋದು ಬಿಡೋರು ಬಿಡ್ಬೋದು, ಬಟ್ ಇಲ್ಲಿ ತನಕ ಬೇರೆ ದೇಶಗಳು ನಂಬ್ತಾ ಇದೆ ಅಂದ್ರೆ ನಾವು ನಂಬಲೇಬೇಕಲ್ವಾ. ಸ್ನೇಹಿತರಿಗೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಇರೋದು ಯಾವ್ದಾದ್ರು ರೂಪದಲ್ಲಿ ಬರ್ತಾ ಇರುತ್ತೆ. ತಿಳ್ಕೊಳ್ಳೋ ಕೆಲಸ ಮಾಡೋಣ. ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ. ಆದ್ರೂ ಆ ನಂಬಿಕೆ ಅನ್ನೋದನ್ನ ಯಾವತ್ತೂ ಬಿಡಬೇಡಿ. ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕಾಯೋ ಕೆಲಸ, ಕೊಲ್ಲೋ ಕೆಲಸ ಆ ನಂಬಿಕೆ ಇರುವಂತ ಶಕ್ತಿ ಮಾಡ್ತಾನೆ ಇರುತ್ತೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.